ತಾಂಡವ್ ನಿನ್ನೆ ಕೇಳ್ತಾ ಇರೋದು ಯಾರ್ ಮನೆಗ್ ಹೋಗ್ತಾ ಇದ್ಯಾ ಅಂತ. ಅದು ಆದಿ ಬ್ರದರ್ ಮನೆ ಕಡೆಗೆ ಹೋಗ್ತಾ ಇದೀನಿ, ಅವ್ರು ಬಾ ಅಂತ ಹೇಳಿದ್ರು. ಹಾ ಹೋಗು ಹೋಗು ಹೋಗು, ನಿಮ್ಗೆ ಊರ್ ಸುತ್ತಕ್ ಟೈಮ್ ಇರುತ್ತೆ. ನಾನ್ ಕಾಲ್ ಮಾಡಿದ್ರೆ ನನಗೆ ವಾಪಸ್ ಕಾಲ್ ಬ್ಯಾಕ್ ಮಾಡೋದಕ್ಕೆ ನಿಮ್ಗೆ ಟೈಮ್ ಇರಲ್ಲ ಅಲ್ವಾ? ಅರೆ ಆದಿ ಬ್ರದರ್ ಫೋನ್ ಮಾಡ್ತಿದ್ದಾರೆ. ಹಲೋ, ಹಾ ಬ್ರದರ್ ಹೇಳಿ. ಬ್ರದರ್ ಮೀಟಿಂಗ್ ಎಲ್ಲ ಚೆನ್ನಾಗಾಯ್ತಲ್ಲ, ಈಗ ಸಮಾಧಾನನಾ? ಹಬ್ಬಾ ಸಮಾಧಾನ ಬ್ರದರ್. ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಗ್ಬಿಟ್ಟಿತ್ತು, ನೆನ್ನೆ ತರ ಇವತ್ತು ಆಗ್ಬಿಡತ್ತಾ ಅಂತ. ಬಟ್ ನೀವು ಬಂದ್ಬಿಟ್ಟು ಎಲ್ಲ ಸಾರ್ಟ್ ಔಟ್ ಮಾಡಿದ್ರಲ್ಲ, ಬಾ ಖುಷಿ ಆಯ್ತು. ಇವ್ರು ಮಾತಾಡ್ತಿರೋದು ನೋಡಿದ್ರೆ ಆದಿಸರ್ ಜೊತೆನೆ ಮಾತಾಡ್ತಿದ್ದಾರೆ ಅಂತ ಅನಿಸ್ತದೆ. ಆದ್ರೂ ಬ್ರದರ್ ನೀವ್ ಮೋಸ ಮಾಡ್ಬಿಟ್ರಿ. ಲಾಸ್ಟ್ ಮಿನಿಟ್ ಬರಲ್ಲ ಅನ್ಬಿಟ್ಟು ಟ್ವಿಸ್ಟ್ ಕೊಟ್ಬಿಟ್ರಿ. ಟ್ವಿಸ್ಟ್ ಕೊಡೋ ತರಾನೇ ಇತ್ತು ನನ್ನ ಪರಿಸ್ಥಿತಿನೂ. ಯಾಕೆ ಬ್ರದರ್, ಏನಾಯ್ತು? ಏನಾದ್ರು ಸಮಸ್ಯೆನಾ? ಅಯ್ಯೋ ಅದೊಂದು ದೊಡ್ಡ ಕತೆ ಹೇಳ್ತೀನಿ ಬಿಡಿ. ಬ್ರದರ್ ನಾವ್ ಯಾಕೆ ಮೀಟ್ ಆಗ್ಬಾರ್ದು? ನಿಮ್ಮನ್ನ ಮೀಟ್ ಮಾಡಿ ತುಂಬಾ ದಿನ ಆಗಿದೆ. ಅಯ್ಯೋ ಬ್ರದರ್, ನೀವ್ ಹೇಳೋದು ಹೆಚ್ಚ, ನಾನು ಸಿಗೋದು ಹೆಚ್ಚ. ಎಲ್ಲಿಗೆ ಬರ್ಬೇಕು ಅಂತ ಹೇಳಿ, ಇವಾಗ್ಲೇ ಸಿಗ್ತೀನಿ. ಇವಾಗ್ಲೇ ಸಿಗ್ತೀನಿ ಅಂತ ಬೇರೆ ಹೇಳಿದ್ರು. ಮೋಸ್ಟ್ಲಿ ಆದಿಸರೇ ಅನ್ಸುತ್ತೆ. ಬಟ್ ಎಲ್ಲಿ ಹೋಗ್ತಾ ಇದ್ದಾರೆ? ಹಾ, ಒಂದು ಕೆಲಸ ಮಾಡ್ತೀನಿ, ನಾನೇ ಅವರು ಫಾಲೋ ಮಾಡಿದ್ರೆ ಎಲ್ಲಿ ಹೋಗ್ತಾರೆ ಅಂತ ತಿಳ್ಕೊಬಹುದು. ಬ್ರದರ್ ಮೀಟ್ ಆಗೋಣ ಅಂತ ಹೇಳಿದ್ರಲ್ಲ, ಎಲ್ಲಿಗೆ ಬರ್ಬೇಕು ಅಂತ ಹೇಳಿ. ಬ್ರದರ್ ನಿಮ್ಗೆ ಭಾಗ್ಯ ಅವ್ರ ಮನೆ ಗೊತ್ತಲ್ವಾ? ಅವ್ರ ಮನೆ ಹತ್ರ ಬಂದ್ಬಿಡಿ, ಅಲ್ಲೇ ಇದ್ದೀನಿ ನಾನು. ಭಾಗ್ಯ ಮನೆನಾ? ಅಲ್ಲ ಬ್ರದರ್, ನೀವ್ ಅಲ್ಲೇನ್ ಮಾಡ್ತಿದ್ದೀರಾ? ನೋ 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 ನೋ, ಭಾಗ್ಯ ಅವ್ರ ಮನೆ ಅಂದ್ರೆ ಭಾಗ್ಯ ಅವ್ರ ಮನೆ ಅಲ್ಲ. ಅವ್ರ ಬಿಲ್ಡಿಂಗ್ ಟೆರೆಸ್ ಮೇಲೆ ಒಂದು ರೂಮ್ ಇದೆಯಲ್ಲ, ಅಲ್ಲಿದ್ದೀನಿ. ಅಲ್ಲ ಬ್ರದರ್. ಬ್ರದರ್ ಎಲ್ಲಾನು ಫೋನಲ್ಲೇ ಹೇಳಿದ್ರೆ ಹೇಗೆ? ಮೀಟ್ ಆಗಿ ಹೇಳ್ತೀನಿ. ಹಾ ಬನ್ನಿ. ಎಲ್ಲಿದ್ಯಾ? ಎನಿ ಲೀಡ್ಸ್? ಎಸ್ ಮೇಡಮ್, ತಾಂಡವ್ ಸರ್ ಯಾರನ್ನೋ ಮೀಟ್ ಮಾಡಕ್ ಹೋಗ್ತಾ ಇದಾರೆ. ಅವ್ರು ಮಾತಾಡೋದ್ ಕೇಳಿದ್ರೆ ಇಟ್ ಇಸ್ ಆದಿ ಸರ್. ಕನ್ಫರ್ಮಾ? 80% ಕನ್ಫರ್ಮ್ ಮ್ಯಾಮ್. ಅವ್ರನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾ ಇದೀನಿ ಮೇಡಮ್. ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಪಕ್ಕ ಆದಿ ಸರೇ ಮ್ಯಾಮ್. ಸರಿ, ನೀನಲ್ಲಿದ್ಯಾ ಇವಾಗ? ನಾನಿವಾಗ ತಾಂಡವ್ ಸರ್ ಕಾರ್ನೇ ಫಾಲೋ ಮಾಡ್ತಾ ಇದೀನಿ ಮ್ಯಾಮ್. ಫೈನ್, ಡೂ ದಟ್. ನನ್ನ ಪ್ರಕಾರ ತಾಂಡವ್ಗೆ ಆದಿ ಬ್ರೋ ಎಲ್ಲಿದ್ದಾನೆ ಅಂತ ಪಕ್ಕಾ ಗೊತ್ತಿರುತ್ತೆ. ಅವನ್ನ ಫಾಲೋ ಮಾಡಿದ್ರೆ ಬ್ರೋ ಸಿಗ್ತಾನೆ. ಸರಿ ಮ್ಯಾಮ್, ನನ್ಗೆ ಏನೇ ಗೊತ್ತಾದ್ರೂ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಬ್ರದರ್ ನಿಮ್ಗೆ ಭಾಗ್ಯ ಅವ್ರ ಮನೆ ಗೊತ್ತಲ್ವಾ? ಅವ್ರ ಮನೆ ಹತ್ರ ಬಂದ್ಬಿಡಿ, ಅಲ್ಲೇ ಇದ್ದೀನಿ ನಾನು. ಈ ಆದಿ ಬ್ರದರ್ ಏನಾಗಿದೆ? ಹೋಗಿ ಹೋಗಿ ಆ ಎಮ್ಮೆ ಇರೋ ಬಿಲ್ಡಿಂಗ್ ನಲ್ಲಿ ಇದೀನಿ ಅಂತ ಹೇಳ್ತಿದಾರಲ್ಲ, ಅವ್ರು ಅಲ್ಲೇನ್ ಮಾಡ್ತಿದ್ದಾರೆ? ಭಾಗ್ಯ ನನ್ನ ಮಧ್ಯೆ ಒಂದು ಚಾಲೆಂಜ್ ಆಯ್ತು ಬ್ರದರ್. ಅದ್ರ ಪ್ರಕಾರ 7 ದಿನ ನಾನು ಮಿಡಲ್ ಕ್ಲಾಸ್ ಲೈಫ್ ನ ಲೀಡ್ ಮಾಡಬೇಕು. ನಾನು ನಿಮ್ಗೆ ಹೇಳಿದ್ನಲ್ಲ ಆ ಚಾಲೆಂಜ್ ಬಗ್ಗೆ, ಆ ವಿಷಯ ನನ್ನ ನಿಮ್ಮ ಮಧ್ಯೆ ಮಾತ್ರ ಇರಬೇಕು, ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಹಾಯ್ ಫ್ರೆಂಡ್. ಅಂದ್ರೆ ಅವಾಗ ಮಾತಾಡಿದ ಅಮ್ಮ ಅಂದ್ರೆ ಬ್ರದರ್ ಈ ಮಿಡಲ್ ಕ್ಲಾಸ್ ಲೈಫ್ ಜೀವನ ಲೀಡ್ ಮಾಡೋದಕ್ಕೆ ಅವ್ರಿಗಿರೋ ಬಿಲ್ಡಿಂಗು ನನ್ ಮನೆ ಮೇಲಿದ್ದಿದ್ ರೂಮಾ? ಬೆಂಗಳೂರು 1 ಕೋಟಿ ಮನೆಗಳಿದೆ, ಮಿಡಲ್ ಕ್ಲಾಸ್ ಜೀವನ ಲೀಡ್ ಮಾಡೋದಕ್ಕೆ ಎಮ್ಮೆ ಇರೋ ಬಿಲ್ಡಿಂಗೇ ಬೇಕಾಗಿತ್ತಾ? ನನ್ನ ಕರ್ಮ. ಬ್ರದರ್ಗೊಂದು ಫೋನ್ ಮಾಡೋಣ.
ಹಲೋ ಬ್ರದರ್. ಬ್ರದರ್, ನೀವ್ ಹೇಳಿರೋ ಜಾಗಕ್ಕೆ ಬರ್ತಾ ಇದ್ದೀನಿ. ಹಾ, ನೀವು ಅಲ್ಲೇ ಇರಿ, ನಾನು ಹೊರಗಡೆ ಇದ್ದೀನಿ, ಬರ್ತಾ ಇದ್ದೀನಿ. ಹಾ ಸರಿ ಬ್ರದರ್, ನಾನು ಅಲ್ಲೇ ಬಂದ್ಬಿಟ್ಟು ವೇಟ್ ಮಾಡ್ತಿರ್ತೀನಿ. ಸರ್ ಒಂಚೂರು ಕಾರ್ ತೆಗಿತೀರಾ, ನಮ್ ಕಾರ್ ಹಾಕ್ಬೇಕು. ಅಲ್ಲ, ಈ ಬೈಕಲ್ಲಿರೋ ವ್ಯಕ್ತಿ ಬ್ರದರ್ನ ಫಾಲೋ ಮಾಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆಯಲ್ಲ. ಅಲ್ಲ, ಅಲ್ಲಿ ಕಾರ್ ನಿಲ್ಸಿದ್ರೆ ಇವನು ನಿಲ್ಸ್ದ, ಅವ್ರು ಮೂವ್ ಮಾಡಿದ್ರೆ ಇವನು ಮೂವ್ ಮಾಡ್ದ. ಈಗ ನೋಡಿದ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ ಬ್ರದರ್ ಕಾರ್ ನಿಲ್ಸಿದ ಜಾಗದಲ್ಲಿ ಇವನು ನಿಲ್ಸ್ತಾ ಇದ್ದಾನೆ. ಯಾವುದಕ್ಕೂ ಬ್ರದರ್ಗೆ ಹೇಳೋದು ಒಳ್ಳೇದು. ಹಾ ಬ್ರದರ್, ಹೇಳಿ. ಬ್ರದರ್, ಸಡನ್ ಆಗಿ ಹಿಂದೆ ತಿರುಗಬೇಡಿ. ನಿಮ್ಮನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಹೌದಾ? ಎಸ್ ಬ್ರದರ್, ನನ್ಗೆ ಯಾಕೋ ಹಾಗೆ ಅನಿಸ್ತಾ ಇದೆ. ಬ್ರದರ್, ನನಗೆ ಯಾಕೋ ಆತರ ಅನ್ನಿಸ್ತಿಲ್ಲ. ಏನೋ ಮೋಸ್ಟ್ಲಿ ಯಾವ್ದೋ ಅಡ್ರೆಸ್ ಹುಡುಕ್ತಿದ್ದಾರೆ ಅನ್ಸತ್ತೆ. ಇಲ್ಲ ಬ್ರದರ್, ನನ್ಗೆ ಹಾಗೆ ಅನಿಸ್ತಾ ಇಲ್ಲ. ರಿಸ್ಕ್ ತಗೊಳಕ್ ಆಗಲ್ಲ ಅಲ್ವಾ? ಒಂದ್ ಕೆಲಸ ಮಾಡಿ, ಕಾರ್ನ ಒಂಚೂರು ಮುಂದೆ ಹೋಗಿ ನಿಲ್ಸಿ, ಅವ್ನು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾನೆ ಇಲ್ವಾ ಅಂತ ಗೊತ್ತಾಗುತ್ತೆ. ಸರಿ ಬ್ರದರ್, ಓಕೆ. ಬ್ರದರ್ ಹೇಳಿದ್ ನಿಜಾನೇ. ಯಾರೋ ನನ್ನ ಫಾಲೋ ಮಾಡ್ತಿದಾರಲ್ಲ, ಯಾರ ಇರ್ಬೋದು? ಈ ಶ್ರೇಷ್ಠ ಏನಾದ್ರೂ ಯಾರನ್ನ ಅಪಾಯಿಂಟ್ ಮಾಡಿದಾಳ? ನೋಡಿದ್ರೆ ಯಾರೋ ಸ್ಪೈಯೇ ಇರ್ಬೇಕು. ನಾನಿವಾಗ ಭಾಗ್ಯ ಮನೆಗೆ ಹೋಗೋದನ್ನ ಇವನೇನಾದ್ರೂ ನೋಡಿದ್ರೆ ಅಷ್ಟೇ ನನ್ನ ಕತೆ. ನನ್ನ ಹಿಂದೆನೆ ಸ್ಪೈ ಬಿಟ್ಟಿದ್ದಾಳ. ಎಷ್ಟಿರ್ಬೇಡ ಇವಳು. ಹಾ ಬ್ರದರ್. ಬ್ರದರ್, ನೀವ್ ಹೇಳಿದ್ ನಿಜಾನೇ. ಯಾರೋ ನನ್ನ ಫಾಲೋ ಮಾಡ್ತಾ ಇದ್ದಾರೆ. ನಾನೊಂದು ಕೆಲಸ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಡಿಸ್ಟೆನ್ಸ್ ಹಾಗೆ ಡ್ರೈವ್ ಮಾಡ್ತಾ ಹೋಗ್ಬಿಟ್ಟು ಅಲ್ಲಿ ಮುಂದೆ ಎಲ್ಲಾದ್ರೂ ನಿಲ್ಲಿಸ್ತೀನಿ. ಅವಾಗ ಕನ್ಫರ್ಮ್ ಆಗತ್ತೆ. ಸರಿ ಬ್ರದರ್, ಓಕೆ. ಹುಷಾರು, ಏನೇ ಇದ್ರೂ ಕಾಲ್ ಮಾಡಿ. ಹಾ ಸರಿ ಬ್ರದರ್. ಅಲ್ಲ, ಮನೆಯಿಂದ ಹೊರಗಡೆ ಹೋಗಿ ಇಷ್ಟೊತ್ತಾಯ್ತು, ಒಂದ್ ಫೋನ್ ಇಲ್ಲ, ಮೆಸೇಜ್ ಇಲ್ಲ. ನಾನು ಒಬ್ಳು ಇಲ್ಲಿ ಕಾಯ್ತಿರ್ತೀನಿ ಅನ್ನೋ ಕಾಮನ್ ಸೆನ್ಸ್ ಬೇಡವಾ ಇವನ್ಗೆ?
ಬೇಗ ಫೋನ್ ಮಾಡ್ತಿದ್ದಾಳೆ ಅಂದ್ರೆ ಪಕ್ಕ ಕನ್ಫರ್ಮ್ ಆಯ್ತು. ಅವಳೇ ಯಾರನ್ನೋ ಛೂ ಬಿಟ್ಟಿದ್ದಾಳೆ. ಹಲೋ. ಎಲ್ಲೋ ಇದ್ಯಾ? ಮನೆ 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 ಹತ್ರ ಹೋಗ್ತಾ ಇದ್ದೀನಿ. ಯಾರ ಮನೆಗೆ ಹೋಗ್ತಾ ಇದ್ಯಾ? ವಾಟ್? ಯಾರ ಮನೆಗೆ ಅಂತೆಲ್ಲ ಕೇಳ್ತಿದ್ದಾಳೆ? ಹಾಗಿದ್ರೆ ಪಕ್ಕ ಇವಳು ಗೊತ್ತಾಗಿದೆ ನಾನು ಗೆಲ್ಲಿದ್ದೀನಿ ಅಂತ. ತಾಂಡವ್ ನಿನ್ನೆ ಕೇಳ್ತಾ ಇರೋದು ಯಾರ ಮನೆಗೆ ಹೋಗ್ತಾ ಇದ್ಯಾ ಅಂತ. ಅದು ಆದಿ ಬ್ರದರ್ ಮನೆ ಕಡೆ ಹೋಗ್ತಾ ಇದ್ದೀನಿ. ಅವ್ರು ಬಾ ಅಂತ ಹೇಳಿದ್ರು. ಹಾ, ಹೋಗು ಹೋಗು ಹೋಗು. ನಿನ್ಗೆ ಊರ್ ಸುತ್ತ ಟೈಮ್ ಇರುತ್ತೆ. ನಾನು ಕಾಲ್ ಮಾಡಿದ್ರೆ ನನಗೆ ವಾಪಸ್ ಕಾಲ್ ಬ್ಯಾಕ್ ಮಾಡೋದಕ್ಕೆ ನಿನ್ಗೆ ಟೈಮ್ ಇರಲ್ಲ ಅಲ್ವಾ? ಸಾರಿ ಹನಿ, ಅದು ಮೀಟಿಂಗ್ ಅಲ್ಲಿ ಬಿಸಿ ಇದ್ದೆ. ತಾಂಡವ್ ಸುಳ್ಳು ಹೇಳ್ಬೇಡ ನೀನು. ನೀನ್ ಒಂದ್ ಕಾಲ್ ಬ್ಯಾಕ್ ಮಾಡೋಷ್ಟು ಫ್ರೀ ಇಲ್ಲ ಅಂತ ಎಲ್ಲ ಹೇಳ್ಬೇಡ. ನಾನು ಇದನ್ನೆಲ್ಲ ನಂಬೋದಕ್ಕೆ ತಯಾರಿಲ್ಲ ತಾಂಡವ್. ನೀನ್ ಎಷ್ಟು ಬಿಸಿ ಇದ್ಯಾ, ಏನೇನ್ ಮಾಡ್ತಿದ್ಯಾ ಅದೆಲ್ಲ ತುಂಬಾ ಚೆನ್ನಾಗ್ ಗೊತ್ತು ತಾಂಡವ್. ನನ್ನ ಹತ್ರ ನೀನ್ ಸುಳ್ಳು ಹೇಳೋದಕ್ಕೆ ಬರ್ಬೇಡ. ಹನಿ ಹನಿ ಅದನ್ನೆಲ್ಲ ಬಿಡು. ಇವಾಗ ಫೋನ್ ಏನಕ್ಕೆ ಮಾಡಿದೆ ಅಂತ ಹೇಳು. ಅದನ್ನೆಲ್ಲ ನಿನಗೆ ಫೋನಲ್ಲಿ ಹೇಳೋದಕ್ಕಾಗಲ್ಲ. ಮನೆಗ್ ಬಾ, ಡೈರೆಕ್ಟ್ ಆಗಿ ಹೇಳ್ತೀನಿ. ಬರ್ತಾ ಬರ್ತಾ ಅತಿಯಾಗಾಡ್ತಿದ್ದಾಳೆ ಇವಳು. ಹಲೋ ಆದಿ ಬ್ರೋ ಬಗ್ಗೆ ಯಾಕೆ ಏನು ಇನ್ಫಾರ್ಮೇಶನ್ ಬಂದಿಲ್ಲ ಇನ್ನು ನಂಗೆ? ಮ್ಯಾಮ್, ಇವಾಗ್ಲೂ ತಾಂಡವ್ ಸರ್ಕಾರನೇ ಫಾಲೋ ಮಾಡ್ತಾ ಇದ್ದೀನಿ. ತಾಂಡವ್ ಎಲ್ಲಿಗೆ ಹೋಗ್ತದಾನ? ಅದೇ ಗೊತ್ತಾಗ್ತಾ ಇಲ್ಲ ಮ್ಯಾಮ್. ಒಂದ್ ಕಡೆ ಸ್ಟಾಪ್ ಮಾಡಿದ್ರು, ಸುಮಾರು ಹೊತ್ತು ಅಲ್ಲೇ ನಿಂತಿದ್ರು, ಬಟ್ ಕಾರಿಂದ ಇಳಿಲೇ ಇಲ್ಲ ಮ್ಯಾಮ್. ಇವಾಗ ನೋಡಿದ್ರೆ ಮತ್ತೆ ಬಂದಿದ್ ರೋಡಲ್ಲೇ ವಾಪಸ್ ಹೋಗ್ತಾ ಇದಾರೆ. ಹೌದಾ? ಯಾವ ಏರಿಯಾದಲ್ಲಿದ್ಯಾ? ಇದ್ ಯಾವ ಏರಿಯಾ ಅಂತ ಗೊತ್ತಾಗ್ತಿಲ್ಲ ಮ್ಯಾಮ್. ಯಾವ್ದೋ ಗಲ್ಲಿನೆಲ್ಲ ಕರ್ಕೊಂಡ್ ಬಂದ್ಬಿಟ್ರು. ಇಡಿಯಟ್. ಕೊಟ್ಟಿರೋ ಒಂದ್ ಕೆಲ್ಸನ ನಿನ್ಗೆ ಕರೆಕ್ಟ್ ಆಗಿ ಮಾಡಕ್ ಆಗಲ್ಲ ಅಲ್ವಾ? ಸುಮ್ನೆ ಅವನ್ನ ಫಾಲೋ ಮಾಡಿದ್ರೆ ಏನ್ ಯೂಸ್ ಹೇಳು? ನೋಡು, ನೆಕ್ಸ್ಟ್ ಟೈಮ್ ಅವ್ನು ಎಲ್ಲೆಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ, ಎಲ್ಲಾ ಲೊಕೇಶನ್ ಫೋಟೋಸ್ ನನಗ್ ಬೇಕು. ಗಾಟ್ ಇಟ್? ಸರಿ ಮ್ಯಾಮ್, ನನಗೆ ಏನೇ ಗೊತ್ತಾದ್ರೂ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇಡಿಯಟ್. ಕೊಟ್ಟಿರೋ ಒಂದು ಕೆಲ್ಸನೂ ಕರೆಕ್ಟ್ ಆಗಿ ಮಾಡಕ್ ಆಗಲ್ಲ.